ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇದೊಂದು ಜಸ್ಟ್ ನಿಮಗೊಂದು ಪ್ರಿಡಿಕ್ಟ್ ಮಾಡಲಿಕ್ಕೆ ಎಷ್ಟು ಜನ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಕೊಟ್ಟಿದ್ದಾರೆ ಅಂತ. ನೀವೇ ಕೇಳಿದ್ರಿ ಒಂದು ಪೋಲ್ ಕಂಡಕ್ಟ್ ಮಾಡಿ ಅಂತ. ಸೊ ಪೋಲ್ ಕಂಡಕ್ಟ್ ಮಾಡಿದ್ದೆ. ಇದಿನ್ನೂ ಕಂಟಿನ್ಯೂ ಆಗುತ್ತೆ, ನೋಡೋಣ ನಾಳೆ ಜಾಸ್ತಿ ಜನ ಓಟ್ಸ್ ಮಾಡಿದ್ರೆ ಇನ್ನೂ ಹೇಗಿರುತ್ತೆ ಪ್ರಿಡಿಕ್ಷನ್ ಅಂತ. ಈಗ ಓಟ್ ಮಾಡಿರೋದು 242 ಜನ. ಸೊ ಇದೊಂದು ಸ್ಯಾಂಪಲ್ ಮಾತ್ರ. ಎಕ್ಸಿಟ್ ಪೋಲಲ್ಲಿ ಮಾಡ್ತಾರೆ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಎಕ್ಸಿಟ್ ಪೋಲಲ್ಲೂ ಒಂದಷ್ಟು ಸ್ಯಾಂಪಲ್ ತಗೋತಾರೆ. ವೋಟಿಂಗ್ ಬೂತಿಂದ ಆಚೆ ಬರಬೇಕಾದ್ರೆ ಸಾವಿರಾರು ಜನ ಬಂದರೂ ಒಬ್ಬರದು ಇಬ್ಬರದು ಓಟ್ ತೊಗೊಂಡಿರ್ತಾರೆ. ರೂರಲ್ ಒಂದಷ್ಟು ಜನ, ಅರ್ಬನ್ ಒಂದಷ್ಟು ಜನ, ಮೇಲ್ ಒಂದಷ್ಟು ಜನ, ಫೀಮೇಲ್ ಒಂದಷ್ಟು ಜನ ಅಂತ ಆ ಥರ ಸ್ಯಾಂಪಲ್ಸ್ ಅಷ್ಟೇ ಇದು. ಸೊ ಈ 242 ಜನದಲ್ಲಿ ಹೇಗಿದೆ ಟ್ರೆಂಡ್ ಅಂತ ನೋಡೋದಾದರೆ, ಎಲ್ಲರೂ 61% ಚಾಯ್ಸ್ ಟು ಕೊಟ್ಟಿದ್ದಾರೆ. 61% ಚಾಯ್ಸ್ ಟು ಅಂದರೆ ದೇ ಆರ್ ಹೋಲ್ಡಿಂಗ್ ದೇರ್ ಸೀಟ್ಸ್. ಅವ್ರ ಅಡ್ಮಿಷನ್ನು ಆಗ್ತಿಲ್ಲ, ಸೀಟು ಬಿಟ್ಕೊಡ್ತಿಲ್ಲ, ಕೆಯಿಂದ ಕ್ವಿಟ್ಟು ಆಗ್ತಿಲ್ಲ, ಅವರು ಸೀಟ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ದೇ ಆರ್ ವೇಟಿಂಗ್ ಫಾರ್ ಅಪ್ಗ್ರೇಡೇಷನ್. ಇನ್ನು ನಮಗೆ ಒಳ್ಳೆ ಸೀಟ್ ಸಿಕ್ಕರೆ ಆ ಸೀಟಿಗೆ ಹೋಗ್ತೀವಿ, ಈ ಸೀಟು ಬೇರೆಯವ್ರಿಗೆ ಹೋಗುತ್ತೆ. ಒಂದು ಬಸ್ ಇದೆ ಅಂದ್ಕೊಳ್ಳಿ, ಆ ಬಸ್ಸಲ್ಲಿ 61% ಜನ ಸೀಟಲ್ಲಿ ಕೂತಿದ್ದಾರೆ. ಬಟ್ ಅವರು ಅಲ್ಲಿ ಇಲ್ಲಿ ನೋಡ್ತಾ ಇದ್ದಾರೆ, ಯಾರು ವಿಂಡೋ ಸೀಟ್ ಬಿಟ್ಟು ಹೋಗ್ತಾರ, ನಾನು ಅಲ್ಲಿ ಹೋಗೋಣ, ಇನ್ಯಾವುದಾದ್ರೂ ಬೇರೆ ಚೆನ್ನಾಗಿರೋ ಸೀಟ್ ಇದೆ, ಇದು ಟೈರ್ ಮೇಲೆ, ಬಸ್ ಟೈರಿನ ಮೇಲೆ ಇರೋ ಸೀಟ್ ಇದೆ, ಚೆನ್ನಾಗಿಲ್ಲ, ಇನ್ನೊಂದು ಸೀಟಿಗೆ ಜಂಪ್ ಹೊಡಿಯೋಣ ಕಾಯ್ತಿದ್ದಾರೆ. ಬಟ್ ಅವ್ರು ಹೇಳ್ತಾ ಇಲ್ಲ, ಮೇಲೆ ಅಲ್ಲೇ ಕೂತಿದ್ದಾರೆ. ಲಾಸ್ಟ್ ಸೀಟಲ್ಲಿ ಕೂತಿದ್ದಾರೆ. ಅದು ಹಂಪಲ್ಲಿ ಎಗರಿಸ್ತಾ ಇರುತ್ತೆ, ಬೆನ್ನು ಬರುತ್ತೆ, ಬ್ಯಾಕ್ ಪೇನ್ ಇದೆ ನಿಮಗೆ. ಸೊ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾರಾದರೂ ಮುಂದೆ ಒಬ್ಬರು ಎದ್ದು ಕೂತ್ರೆ ಸಾಕು ನೀವು ಎದ್ದು ಹೋಗ್ಲಿಕ್ಕೆ. ಸೊ ಅಂಥವರು 61% ಜನ ಇದ್ದಾರೆ ಒಂದು ಬಸ್ಸಲ್ಲಿ. 100 ಜನ ಅಂದ್ಕೊಂಡ್ರೆ 61 ಜನ ಕಾಯ್ತಾ ಇದ್ದಾರೆ, ಯಾರಾದರೂ ಬಿಟ್ಟರೆ ಸಾಕು ಬಿಟ್ಟರೆ ಸಾಕು ಅಂತ. ಇನ್ನು 14% ಜನ ನೀಟಾಗಿ ವಿಂಡೋ ಸೀಟು ಹಿಡ್ಕೊಂಡು ಕೂತಿದ್ದಾರೆ, ಅವರು ಎದ್ದು ಹೋಗಲ್ಲ ಅಂತ ನಿಮಗೂ ಗೊತ್ತು. 14% ಜನ, ಅದರಲ್ಲಿ ಒಬ್ಬರು ಡ್ರೈವರು ಕಂಡಕ್ಟರ್ ಎಲ್ಲ ಸೇರ್ಕೊಂಡಿದ್ದಾರೆ. ಆ ಸೀಟ್ ನಿಮ್ಗೆ ಸಿಗಲ್ಲ. ಎಷ್ಟು ಜನ? 14 ಜನ. 100ರಲ್ಲಿ 14 ಜನ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ನಾವು ಬಿಡಲ್ಲ ಈ ಸೀಟು, ಪರ್ಮನೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಲಾಸ್ಟ್ ಸ್ಟಾಪ್ ಹೋಗೋವರೆಗೂ ಅವ್ರು ಹೇಳೋದಿಲ್ಲ. ಸೊ 61% ಜನ ಕಾಯ್ತಾ ಇದ್ದಾರೆ, ಮಧ್ಯದಲ್ಲಿ ಯಾವುದೋ ಸ್ಟಾಪಲ್ಲಿ ಒಬ್ರು ಇಳಿದೋದ್ರೆ ನಾವು ಕೂತ್ಕೊಳ್ಳೋಣ ಅಂತ. 61% ಜನ, ಅದರಲ್ಲಿ ನೀವು ಇದ್ದೀರಾ ಅಂತ ನನಗೆ ಗೊತ್ತು. ಇನ್ನು ಚಾಯ್ಸ್ 3 ಇರೋ ಸೀಟ್ನ ಬಿಟ್ಬಿಡೋದು. ನನಗೆ ಈ ಸೀಟ್ ಬೇಡವೇ ಬೇಡ, ಇದು ಟೈರ್ ಮೇಲೆ ಇದೆ, ಟೈರ್ ಮೇಲೆ ಇರೋ ಸೀಟು, ಲಾಸ್ಟ್ ಸೀಟ್ ಇದು, ಈ ಸೀಟ್ ಹರಿದೋಗಿದೆ, ಈ ಸೀಟ್ ಬೇಡವೇ ಬೇಡ ಅಂತ 19% ಜನ ಸೀಟ್ ಬಿಟ್ಕೊಟ್ಟು ನಿಂತ್ಕೊಂಡಿದ್ದೀರ. ಅಂದರೆ ನಿಮ್ಮ ಹತ್ರ ಯಾವುದೂ ಸೀಟ್ ಇಲ್ಲ, ಈಗ ಕೂತ್ಕೊಳ್ಳಿಕ್ಕೆ ಸೀಟ್ ಇಲ್ಲ. ನೀವು ಕಾಯ್ತಿರೋದು ನೆಕ್ಸ್ಟ್ ಸ್ಟಾಪಲ್ಲಿ, ಅಂದರೆ ರೌಂಡ್ 2 ಅಲ್ಲಿ ನನಗೆ ಸೀಟ್ ಸಿಗುತ್ತೆ ಅಂತ ಖುಷಿಯಾಗಿದ್ದೀರಾ, ಯಾರೋ ಎದ್ದು ಕೊಡ್ತಾರೆ ಅಂತ. ನಿಮಗೆ ಯಾರು ಎದ್ದು ಕೊಡೋದು ಇದೆ. ಚಾಯ್ಸ್ 3 ಕೊಟ್ಟೋರು ಇದ್ದಾರಲ್ಲ 19%, 19 ಜನ ಒಬ್ಬರು ಎಲ್ಲ ನಿಂತ್ಕೊಂಡಿದ್ದೀರಾ. ಸೊ ಅವರಲ್ಲಿ ಯಾರಿಗೆ ಸೀಟ್ ಸಿಗ್ಬೋದು ಏನು ಅಂತ ನೆಕ್ಸ್ಟ್ ರೌಂಡಲ್ಲಿ ಗೊತ್ತಾಗುತ್ತೆ. ಇನ್ನು 6% ಜನ ಬಸ್ ಹಿಡಿದ್ಬಿಟ್ಟು ಹೊರಟೋಗಿದ್ದಾರೆ, KA ಕೌನ್ಸಿಲಿಂಗೇ ಬೇಡ ಅಂತ ಕ್ವಿಟ್ ಆಗಿ ಹೋಗಿದ್ದಾರೆ. ಅವರು ಅವರದೇ ಕಾರಣಗಳಿಗೆ ಬಿಟ್ಟು ಹೋಗಿರ್ತಾರೆ. ಅವರು MCC ಕೌನ್ಸಿಲಿಂಗ್ ಹೋಗಿರ್ಬೋದು, ಲಾಂಗ್ ಟರ್ಮ್ ಹೋಗಿರ್ಬೋದು, ಬೇರೆ ಏನೋ ಮ್ಯಾನೇಜ್ಮೆಂಟ್ ಕೊಟ್ಟದಲ್ಲಿ ಅಡ್ಮಿಟ್ ಆಗಿರಬಹುದು. ಸೊ ಚಾಯ್ಸ್ 4 ಕೊಟ್ಟಿದ್ದಾರಲ್ಲ, ಈ 6% ಸೀಟ್ಸ್, ಈ 6 ಸೀಟ್ಗಳಿಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ. 6% ಸೀಟ್ಸ್ ಚಾಯ್ಸ್ 4 ಕೊಟ್ಟಿದ್ದಾರಲ್ಲ, ಅವರು ಖಾಲಿ ಸೀಟ್ ಸಿಕ್ತು, ಚಾಯ್ಸ್ 4 ಕೊಟ್ಟು ಹೊರಗಡೆ ಹೋಗಿದ್ದಾರೆ. ನಾನು ವಾಶ್ರೂಮ್ಗೆ ಹೋಗ್ತೀನಿ, ಕ್ಯಾಂಟೀನ್ಗೆ ಹೋಗ್ತೀನಿ ಅಂತ ಹೇಳಿದು ಹೊರಟೋಗಿದ್ದಾರೆ. ಬರಲ್ಲ ನಾನು ಮತ್ತೆ ವಾಪಸ್ಸು, ನನ್ನ ಸ್ಟಾಪ್ ಬಂತು ಅಂತ ಹೇಳಿದು ಹೊರಟೋಗಿದ್ದಾರೆ. ಈ 6 ಸೀಟಿಗೆ ಈ 61% ಜನ ಕಾಯ್ತಿದ್ದಾರೆ. ಆ ಸೀಟು 6 ಜನದ ಸೀಟ್ಗೆ 61 ಜನ ಕಾಯ್ತಾ ಇದ್ದಾರೆ. ಇಲ್ಲಿ ಸಿಕ್ಕರೆ ನಾನು ಹೋಗೋಣ ಅಂತ. ಇನ್ನು 19% ಬಸ್ಸಲ್ಲಿ ನಿಂತಿದ್ದಾರಲ್ವಾ, ಸೀಟ್ ಬಿಟ್ಕೊಟ್ಬಿಟ್ಟು ಅವರೂ ಕಾಯ್ತಾ ಇದ್ದಾರೆ ಈ 6 ಸೀಟಲ್ಲಿ. ಚಾಯ್ಸ್ 4 ಬಿಟ್ಕೊಟ್ಟು ಹೋಗಿದ್ದಾರಲ್ಲ, ಸೊ 19 ಜನನೂ ಸೀಟ್ ಬಿಟ್ಕೊಟ್ಟಿದ್ದಾರೆ. ಚಾಯ್ಸ್ 3 ಅವರು 19, ಚಾಯ್ಸ್ 4 6, ಟೋಟಲ್ ಎಷ್ಟು? 25 ಸೀಟ್. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಚಾಯ್ಸ್ 3 ಅಂದರೆ ಸೀಟ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ 19 ಜನ, 19 ಸೀಟು. ಚಾಯ್ಸ್ 4 ಸೀಟ್ ಕೊಟ್ಟು ಹೊರಟೋಗಿದ್ದಾರೆ ಅವರು ನೀಟಾಗಿ. 25 ಸೀಟ್ಗೆ ಕಾಂಪಿಟೇಷನ್ ಎಷ್ಟಿದೆ? 61%. 61 ಜನ, 61 ಜನ ಅಲ್ಲ, ಈ ಚಾಯ್ಸ್ 3 ಕೊಟ್ಟಿದ್ದಾರಲ್ಲ ಅವರು ಕಾಯ್ತಾ ಇದ್ದಾರೆ 25 ಸೀಟ್ಗೆ. ಸೊ 25 ಸೀಟ್ಗೆ ಟೋಟಲ್ ಕಾಯ್ತಿರೋದು 61 + 19 70, 80 ಜನ ಕಾಯ್ತಾ ಇದ್ದಾರೆ. ಎಷ್ಟಕ್ಕೆ? 25 ಸೀಟ್ಗೆ. ಸೊ ಸಿಗುವ ಸಾಧ್ಯತೆ ಎಷ್ಟಿದೆ ಏನು ಅಂತ ಪರ್ಮುಟೇಷನ್ನು ಕಾಂಬಿನೇಷನ್ ಹಾಕಿ ಲೆಕ್ಕ ಹಾಕಿ ನೀವೇ ನೋಡ್ಕೊಳ್ಳಿ. ಸೊ ಇದೊಂದು ಜಸ್ಟ್ ಪ್ರಿಡಿಕ್ಷನ್ನು, ಇಲ್ಲ ಇಂಡಿಕೇಶನ್ ಅಷ್ಟೇ. ಈ ಟ್ರಾಫಿಕಲ್ಲಿ ಹೋಗ್ತಿರ್ತಾರೆ, ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟ್ ಹೋಗ್ತಾರೆ, ಕೆಲವರು ಲೆಫ್ಟ್ ಇಂಡಿಕೇಟರ್ ಹಾಕಿ ಲೆಫ್ಟ್ ಹೋಗ್ತಾರೆ, ಕೆಲವರು ಏನು ಇಂಡಿಕೇಟರ್ ಆಗಲ್ಲ ತಿರ್ಕೊಬಿಡ್ತಾರೆ. ಸೊ ಈ ಥರ ಏನು ಬೇಕಾದರೂ ಆಗಬಹುದು. ಸೊ ಇಲ್ಲಿ ನಿಮಗೆ ಐಡಿಯಾ ಸಿಕ್ತು ಅಂದ್ಕೊಂಡಿದ್ದೀನಿ. ಎಲ್ಲರೂ ಮೆಜಾರಿಟಿ ಕೊಟ್ಟಿರೋದು ಚಾಯ್ಸ್ 2, ಅಂದರೆ ಯಾರಿಗೂ ಸೀಟು ಬಿಟ್ಕೊಡ್ಲಿಕ್ಕೆ ಇಷ್ಟ ಇಲ್ಲ, ದೇ ಆರ್ ಹೋಲ್ಡಿಂಗ್ ದ ಸೀಟ್ಸ್. 19% ಜನ ರಿಸ್ಕ್ ಟೇಕರ್ಸ್, ಪರವಾಗಿಲ್ಲ ನನಗಿರೋ ಸೀಟ್ ಬೇಡ, ನನಗೆ ಬೇರೆ ಸೀಟೇ ಬೇಕು ಅಂತ 19% ಜನ ಬಿಟ್ಕೊಟ್ಟಿದ್ದಾರೆ. 6% ಜನ ಬಿಟ್ಟು ಹೊರಟೋಗಿದ್ದಾರೆ, KA ಇಂದ ಕ್ವಿಟ್ ಮಾಡಿ. 14% ಜನ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಸೀಟ್. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಚಾಯ್ಸ್ 1 ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ದೇ ಹ್ಯಾವ್ ಟೇಕನ್
ಅಡ್ಮಿಷನ್, ದೇ ಆರ್ ಟೇಕಿಂಗ್ ದ ಅಡ್ಮಿಷನ್, ಫೀಸ್ ಕಟ್ಟಿ ಹೋಗಿ ಕಾಲೇಜಿಗೆ ರಿಪೋರ್ಟ್ ಆಗ್ತಾರೆ 14% ಜನ. 61% ಜನ ಇದು ನೀಟ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಫೀಸ್ ಕಟ್ತಾರೆ, ಅಪ್ಗ್ರೇಡೇಷನ್ ಕಾಯ್ತಾರೆ, ವೇಟಿಂಗ್ ಫಾರ್ ಬೆಟರ್ ಸೀಟ್. 19% ಜನ ದೇ ಆರ್ ನಾಟ್ ಹ್ಯಾಪಿ ವಿತ್ ದ ಸೀಟ್, ಸೊ ದೇ ಹ್ಯಾವ್ ಸರೆಂಡರ್ ದ ಸೀಟ್. ಫೀಸು ಕಟ್ಟೋ ಅಗತ್ಯ ಇಲ್ಲ, ಸೆಕೆಂಡ್ ರೌಂಡ್ ಬರಬೇಕಾದ್ರೆ 1 ಲಕ್ಷ ಕಾಷನ್ ಡೆಪಾಸಿಟ್ ಕಟ್ಟಬೇಕು. ಚಾಯ್ಸ್ 4 KE ಇಂದ ಕ್ವಿಟ್ ಆಗಿದ್ದಾರೆ 6% ಜನ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.